ಪಾವಗಡ ತಾಲೂಕು ಕಚೇರಿ ಆವರಣದಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್. ಅಡ್ಡಾದಿಡ್ಡಿಯಾಗಿ ಗಾಡಿ ನಿಲುಗಡೆ, ವಾಹನ ಸವಾರರಿಗೆ ಕಿರಿಕಿರಿ. ಪಾವಗಡ ಪಟ್ಟಣ ಗಡಿ ತಾಲೂಕಾಗಿದ್ದು ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಆದರೆ ಪಾವಗಡ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸಾರ್ವಜನಿಕರು ಅಡ್ಡಾದಿಡ್ಡಿಯಾಗಿ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿದ್ದು ವಾಹನ ಸವಾರರು ದಿನನಿತ್ಯ ಕಿರಿಕಿರಿಯನ್ನ ಅನುಭವಿಸುವಂತಾಗಿದೆ. ಹೌದು, ದಿನನಿತ್ಯ ತಾಲೂಕು ಕಚೇರಿಗೆ ನೂರಾರು ಸಾರ್ವಜನಿಕರು, ಅಧಿಕಾರಿಗಳು, ಅಂಗವಿಕಲರು ಹಾಗೂ ವೃದ್ಧರು ಬರ್ತಾರೆ. ಆದರೆ ದ್ವಿಚಕ್ರ ವಾಹನ ಸವಾರರು ಮುಖ್ಯ ರಸ್ತೆ ಸೇರಿದಂತೆ ಕಚೇರಿ ಮುಂಭಾಗ ವಾಹನ ನಿಲುಗಡೆಗೆ ಅನುಮತಿ ಇಲ್ಲದಿದ್ದರೂ ಅನೇಕರು ತಾಲೂಕು ಆಫೀಸ್ ಆವರಣದಲ್ಲಿರೋ ರಸ್ತೆ ಮಧ್ಯದಲ್ಲಿಯೇ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸೋಗಿದ್ದು ವಾಹನ ಸವಾರರು ದಿನನಿತ್ಯ ಪರದಾಡುವಂತಾಗಿದೆ. ಇನ್ನು ತಾಲೂಕು ಕಚೇರಿಯಿಂದ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ಅವರು ತಾಲೂಕು ಕಚೇರಿಯಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮುಗಿಸಿ ಹೊರಹೋಗುವ ವೇಳೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳಿಂದ ಅವರ ಕಾರು ಹೊರಬರಲಾಗದೆ ಕೆಲಕಾಲ ಪರದಾಡುವಂತಾಯಿತು. ಉಪವಿಭಾಗಾಧಿಕಾರಿ ಚಾಲಕ ಸ್ವತಃ ವಾಹನದಿಂದಿಳಿದು ರಸ್ತೆ ಮೇಲೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಿ ಬಳಿಕ ಅಲ್ಲಿಂದ ತೆರಳಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಚೇರಿಯ ಮುಂಭಾಗ ಇಂತಹ ಅಸಮರ್ಪಕ ವಾಹನ ನಿಲುಗಡೆ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.